ಮೋದಿ ಹ್ಯಾಟ್ರಿಕ್ ಸರ್ಕಾರ ಅಂತ ಎಕ್ಸಿಟ್ ಪೋಲ್ಗಳೆಲ್ಲವೂ ಭವಿಷ್ಯ ನುಡಿದಿದ್ದಾವೆ. ನಿನ್ನೆ 6 ಗಂಟೆಯ ನಂತರ ಚುನಾವಣೋತ್ತರ ಸಮೀಕ್ಷೆಗಳು 1 by 1 ಬರೋದಕ್ಕೆ ಪ್ರಾರಂಭ ಆದವು. ಎಲ್ಲವನ್ನ ಗಮನಿಸಿದಾಗ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾಗ್ತಾ ಇದ್ದಾರೆ. ಎನ್ಡಿಎ ಮೈತ್ರಿಕೂಟ, ಎನ್ಡಿಎ ಒಕ್ಕೂಟ ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆಯನ್ನ ಹಿಡಿತಾ ಇದೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ವು. ಮೋದಿ ಹ್ಯಾಟ್ರಿಕ್ ಸರ್ಕಾರ ಅಂತ ಹೇಳಿದ್ವು. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಲೋಕ ಸಮರದ ಭವಿಷ್ಯ ನುಡಿದಿದೆ ಎಕ್ಸಿಟ್ ಪೋಲ್ಗಳು. ಎಲ್ಲಾ ಎಕ್ಸಿಟ್ ಪೋಲ್ನಲ್ಲಿಯೂ ಎನ್ಡಿಎ ಕೂಟಕ್ಕೆ ಗೆಲುವು ಅಂತ ಹೇಳಿದ್ವಿ. ನಮೋ ಆಡಳಿತಕ್ಕೆ 3ನೇ ಬಾರಿಯೂ ದೇಶದ ಜನ ಫುಲ್ ಮಾರ್ಕ್ಸ್ ಕೊಟ್ಟಂತೆ ಕಾಣಿಸ್ತಾ ಇತ್ತು ನಿನ್ನೆಯ ಎಕ್ಸಿಟ್ ಪೋಲ್. ಕಳೆದ ಸಲಕ್ಕಿಂತಲೂ ಬಿಜೆಪಿ ಮೈತ್ರಿಕೂಟ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು ಅಂತ ನಿರೀಕ್ಷೆ ಇದೆ. ನಿನ್ನೆಯ ಚುನಾವಣೋತ್ತರ ಸಮೀಕ್ಷೆಯ ಅಂಕಿಅಂಶಗಳು ಕೂಡ ಅದನ್ನೇ ಹೇಳಿದ್ವು. ಮೋದಿ ಹ್ಯಾಟ್ರಿಕ್ ಸರ್ಕಾರ್, ಮೋದಿ ಹ್ಯಾಟ್ರಿಕ್ ಸರ್ಕಾರ್ ಅಂತ ಹೇಳಿದ್ವು. ಆದರೆ ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿದ ಬಿಜೆಪಿ ಆ 400 ಪಾರ್ನ ಮಾರ್ಕ್ ಅನ್ನ ಮುಟ್ಟುವ ರೀತಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಎಡವಬಹುದು, ಕಡಿಮೆ ಸ್ಥಾನಗಳನ್ನು ಪಡೆಯಬಹುದು. ಆದರೆ ಕಳೆದ ಸಲಕ್ಕಿಂತಲೂ ಬಿಜೆಪಿ ಮೈತ್ರಿಕೂಟಕ್ಕೆ ಹೆಚ್ಚು ಸ್ಥಾನ ಸಿಗೋದಂತೂ ಫಿಕ್ಸ್ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದೆ. ನಮೋ ಆಡಳಿತಕ್ಕೆ ಎದುರಾಳಿಯೇ ಇಲ್ಲದಂತಾಗಬಹುದು ಅನ್ನೋದು ಇದರ ತಾತ್ಪರ್ಯ. ನಿನ್ನೆಯ ಚುನಾವಣೋತ್ತರ ಸಮೀಕ್ಷೆಗಳ ಅಂಕಿ ಅಂಶಗಳ ತಾತ್ಪರ್ಯ. ಇಲ್ಲಿವರೆಗೆ ಚುನಾವಣೋತ್ತರ ಸಮೀಕ್ಷೆ ಒಂದು ಪ್ಯಾಟರ್ನ್ ಅನ್ನು ಗಮನಿಸಬೇಕು. 2014ರ ಚುನಾವಣೆ ಬಂದಾಗಲೂ ಕೂಡ ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯ ಹೇಳಿದವು. 2019ರ ಚುನಾವಣೆಯ ಸಂದರ್ಭದಲ್ಲೂ ಭವಿಷ್ಯ ಹೇಳಿದವು. ಪ್ಯಾಟರ್ನ್ ಹೇಗಿತ್ತು ಅಂತ ಹೇಳಿದ್ರೆ 2014ರಲ್ಲೂ ಹೇಳಿತ್ತು ಎನ್ಡಿಎ ಜಯಿಸುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ. ಆದರೆ ಬಿಜೆಪಿಗೆ ಎನ್ಡಿಎ ಕೊಟ್ಟಂತ ಸಂಖ್ಯೆಗಳು ಬಹಳ ಕಡಿಮೆ ಇತ್ತು. 250ರಿಂದ 272 ಅಥವಾ 280 ಸ್ಥಾನಗಳಲ್ಲಿ ಗೆಲ್ಲಬಹುದು ಎನ್ಡಿಎ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ವು. ಆದರೆ ಫಲಿತಾಂಶ ಬಂದ ನಂತರ ಫುಲ್ ಉಲ್ಟಾ ಆಗಿತ್ತು. ಬಿಜೆಪಿಗೆ 282 ಸ್ಥಾನ ಬಂದಿತ್ತು. ಎನ್ಡಿಎ ಇಡೀ ಕೂಡ್ಕೊಂಡಂತೆ 332ರಿಂದ 340 ಸ್ಥಾನಗಳನ್ನು ಗಳಿಸಿತ್ತು. ಇದು 2014. ಅದೇ 2019ರಲ್ಲಿ ಬಂದಾಗಲೂ ಇದೇ ಪ್ಯಾಟರ್ನ್ ಮೇಂಟೈನ್ ಆಯಿತು. 2019ರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 280ರಿಂದ 290 ಬಿಜೆಪಿ ಗೆಲ್ಲಬಹುದು, ಎನ್ಡಿಎಗೆ ಸುಮಾರು 310-320 ಸಿಗಬಹುದು ಅಂತ ಹೇಳ್ತಾ ಇದ್ರು. ಆದರೆ ಈ ಇಡೀ ಸಮೀಕ್ಷೆ ಬಂದ ನಂತರ ಆ ಪ್ಯಾಟರ್ನೇ ಬದಲಾಯಿತು. ಫಲಿತಾಂಶದ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಗಳು ಬಂದು, ಹಾಗಾಗಿ ಈ ಬಾರಿ ಹಾಗಾಗತ್ತಾ? ಎಕ್ಸಿಟ್ ಪೋಲ್ಗಳ ಪ್ರಕಾರ ಮೋದಿಗೆ ಹ್ಯಾಟ್ರಿಕ್ ಗೆಲುವು ಅಂತ ಹೇಳ್ತಾ ಇದೆ. ಎನ್ಡಿಎಗೆ 320ರಿಂದ 350 ಸ್ಥಾನಗಳು, 320ರಿಂದ 350 ಸ್ಥಾನಗಳು ಅಂತ ಹೇಳ್ತಾ ಇದೆ. ಮರುಕಳಿಸಲಿದೆಯಾ 2019ರ ಆ ಫಲಿತಾಂಶ? ಉತ್ತರ ಪೂರ್ವ ಭಾಗದಲ್ಲಿ ಕೇಸರಿ ಪಡೆ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಕಮಲ ಅರಳುತ್ತೆ ಅಂತ ಹೇಳ್ತಾ ಇದೆ. ಇಡೀ ಎಕ್ಸಿಟ್ ಪೋಲ್ ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಒಂದು ಪೂರ್ವ ಭಾಗದ ರಾಜ್ಯಗಳಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್, ಅದರ ಜೊತೆಗೆ ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್. ದಕ್ಷಿಣದಲ್ಲಿ ಬಿಜೆಪಿ ಇಲ್ಲ, ಬಿಜೆಪಿ ಕೇವಲ ಹಿಂದಿ ಹಾರ್ಟ್ಲ್ಯಾಂಡ್ ಮಾತ್ರ, ಬಿಜೆಪಿ ಕೇವಲ ಉತ್ತರದ ರಾಜ್ಯಗಳಲ್ಲಿ ಮಾತ್ರ ಎಕ್ಸಿಸ್ಟಿಂಗ್ ಇದೆ. ಅದನ್ನ ಹೊರತುಪಡಿಸಿದ್ರೆ ಇಡೀ ದೇಶಕ್ಕೆ ಬಿಜೆಪಿ ಇವತ್ತಿನವರೆಗೆ ವಿಸ್ತರಣೆ ಆಗಿಲ್ಲ ಅನ್ನೋದು ವಿರೋಧಿಗಳ ವಿರೋಧ ಆಗಿತ್ತು. ಆದರೆ ನಿನ್ನೆಯ ಈ ಅಂಕಿಅಂಶಗಳನ್ನ ನೋಡಿದಾಗ, ಮೊದಲ ಅಂಕಿಅಂಶವನ್ನು ಹೇಳ್ತೀನಿ, ವಿಸ್ತಾರ ಕಾಪ್ಸ್ ಮಾಡಿರೋದು ನಮ್ಮದೇ ಅಂಕಿಅಂಶ ಅದು. ಎರಡನೇದು ಲೋಕಪಾಲ್ ನಡೆಸಿರುವಂತಹ ಅಂಕಿಅಂಶ, ಜನ್ ಕಿ ಬಾತು, ಹೀಗೆ ಬೇರೆ ಬೇರೆ ಎಕ್ಸಿಟ್ ಪೋಲ್ಗಳ ರಿಪೋರ್ಟ್ಗಳು ಬರ್ತಾ ಹೋಗ್ತವೆ. ಹಾಗಾಗಿ 1 by 1 ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಾವೆಲ್ಲ ಎಕ್ಸಿಟ್ ಪೋಲ್ಗಳು ಏನೆಲ್ಲ ಹೇಳಿದ್ದಾವೆ, ಅವರ ಭವಿಷ್ಯ ಏನು, ಅದನ್ನ ನೋಡ್ತಾ ಹೋಗೋಣ. ಈ ಪ್ಲೇಟ್ಗಳನ್ನ ಮೊದಲಿಂದ ಹಾಕಿ. ಫಸ್ಟ್ ಒನ್ ವಿಸ್ತಾರ ಕಾಪ್ಸ್. ವಿಸ್ತಾರ ಅಂದ್ರೆ ನಾವು ಮತ್ತು ಕಾಪ್ಸ್ ಸಂಸ್ಥೆ ಸೇರ್ಕೊಂಡು ಮಾಡಿದಂತಹ ಸಮೀಕ್ಷೆ ದೇಶದಾದ್ಯಂತ ಮಾಡಿದೀವಿ. ಎನ್ಡಿಎಗೆ 330ರಿಂದ 350, ಐಎನ್ಡಿಎಗೆ 130ರಿಂದ 150, ಇತರ 20ರಿಂದ 30 ಅಂತ ನಾವು ಹೇಳಿದ್ವಿ. ಲೋಕಪಾಲ್ ಸಮೀಕ್ಷೆ ಎನ್ಡಿಎಗೆ 325ರಿಂದ 335, ಐಎನ್ಡಿಎಗೆ 155 ಅಂತ ಹೇಳ್ತೀವಿ. ಜನ್ ಕಿ ಬಾತ್ ಬಿಜೆಪಿಗೆ 327, ಎನ್ಡಿಎಗೆ 377, ಐಎನ್ಡಿಎಗೆ ಕಡಿಮೆ ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳ್ತೀವಿ. ಜಿ ನ್ಯೂಸ್ ನಲ್ಲಿ ಎನ್ಡಿಎಗೆ 353, ಜೊತೆಗೆ 353ರಿಂದ 363, 368ವರೆಗೆ ಬರುತ್ತೆ ಅಂತ ಹೇಳಿದ್ರು. ಇದರ ಜಿಸ್ಟ್ ಏನು ಅಂತ ಹೇಳಿದ್ರೆ, ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎಗೆ ಹೆಚ್ಚಿನ ಬಹುಮತ ಬರುತ್ತೆ ಅಂತ ಹೇಳಿದ್ದಾರೆ, ಹೆಚ್ಚಿನ ಸಂಖ್ಯೆಗಳು ಬರ್ತವೆ ಅಂತ ಹೇಳಿದ್ದಾರೆ.
ಒಂದ್ ಕಡೆಯಿಂದ ವಿಸ್ತಾರ ಅಂಡ್ ಕಾರ್ಪ್ಸ್ ಅಂದ್ರೆ ನಾವು ನಡೆಸಿದಂತಹ ಸಮೀಕ್ಷೆಯಲ್ಲಿ ಎನ್ಡಿಎ ಬಿಜೆಪಿ ಲೆಡ್ ಎನ್ಡಿಎ 330ರಿಂದ 350 ಸ್ಥಾನಗಳನ್ನು ಗೆಲ್ಲುತ್ತೆ. INDIA ಕಾಂಗ್ರೆಸ್ ಲೆಡ್ INDIA ಒಕ್ಕೂಟ 130ರಿಂದ 150 ಸ್ಥಾನ, ಇತರೆ 20ರಿಂದ 30. ನೋಡಿ ಇಲ್ಲಿ ಈ ಚಾರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿಸ್ತಾರ ನ್ಯೂಸ್ ಕಾರ್ಪ್ಸ್ ಮಾಡಿದಂತ ಸಮೀಕ್ಷೆ ಒಟ್ಟಿರುವಂತಹ ಸಂಖ್ಯೆ 543. 543ರಲ್ಲಿ ಎನ್ಡಿಎ ಬಿಜೆಪಿ ಲೆಡ್ ಎನ್ಡಿಎ 330ರಿಂದ 350 ಸ್ಥಾನಗಳನ್ನು ಗೆಲ್ಲುತ್ತೆ. INDIA ಕಾಂಗ್ರೆಸ್ ಲೆಡ್ INDIA 130ರಿಂದ 150, ಇತರೆ 20ರಿಂದ 30 ಸ್ಥಾನಗಳು ಅಂತ ಹೇಳ್ತಾ ಇದೆ. ಇದು ವಿಸ್ತಾರ ಅಂದರೆ ನಾವು ಮತ್ತು ಕಾರ್ಪ್ಸ್ ಸಂಸ್ಥೆ ಸೇರ್ಕೊಂಡು ಮಾಡಿದಂತ ಸಮೀಕ್ಷೆಯ ರಿಪೋರ್ಟ್. ಎಸ್, ನೆಕ್ಸ್ಟ್ ಇದು ಲೋಕ್ಪಾಲ್ ಸಮೀಕ್ಷೆ ಹೇಳಿದಂತ ರಿಪೋರ್ಟ್ ಏನ್ ಹೇಳುತ್ತೆ? ಎನ್ಡಿಎ 325ರಿಂದ 335, ಇದು ಅತ್ಯಂತ ಕಡಿಮೆ ಕೊಟ್ಟಿದ್ದು ಅನ್ಸುತ್ತೆ. ಲೋಕ್ಪಾಲ್ 325ರಿಂದ 335 ಅಂತ ಇವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಲೆಡ್ INDIA 155ರಿಂದ 165, ಅದರ್ಸ್ 48ರಿಂದ 52 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಲೋಕ್ಪಾಲ್ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ನೆಕ್ಸ್ಟ್ ಜನ್ ಕಿ ಬಾತ್ ಸಮೀಕ್ಷೆ. ಜನ್ ಕಿ ಬಾತ್ ಹೈಯೆಸ್ಟ್ ಕೊಟ್ಟಿದೆ ಎನ್ಡಿಎಗೆ 377 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಎನ್ಡಿಎ ಅಂತ ಜನ್ ಕಿ ಬಾತ್ ಸಮೀಕ್ಷೆ ಹೇಳ್ತಾ ಇದೆ. INDIAಗೆ 151, ಅದರ್ಸ್ಗೆ 15 ಅಂತ ಹೇಳಿದ್ದಾರೆ. ಅದರ್ಸ್ ಯಾಕೆ ಬಹಳ ಕಡಿಮೆ ಇದೆ ಅಂದ್ರೆ ಅದರ್ಸ್ ಅಲ್ಲಿದ್ದಂತ ಇತರ ಪಕ್ಷಗಳು ಈಗಾಗಲೇ INDIA ಸೇರ್ಕೊಂಡಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಎನ್ಡಿಎ ಜೊತೆ ಇದೆ, ಹಾಗಾಗಿ ಅದರ್ಸ್ ಬಹಳ ಕಡಿಮೆ ಕಾಣಿಸ್ತಾ ಇದೆ. ಇದು ಜನ್ ಕಿ ಬಾತ್ ನ ಸಮೀಕ್ಷೆ ಹೈಯೆಸ್ಟ್ ಕೊಟ್ಟಿದ್ದಾರೆ 377 ಎನ್ಡಿಎಗೆ ಅಂತ. ಜಿ ನ್ಯೂಸ್ ನ ಸಮೀಕ್ಷೆಯಲ್ಲಿ ಎನ್ಡಿಎ 353ರಿಂದ 367, 353 ಈಗ ಎಕ್ಸಿಸ್ಟಿಂಗ್ ಎನ್ಡಿಎಗೆ ಇರುವಂತ ಬಲ. ಸೊ 353ರಿಂದ 367 ಅಂತ ಹೇಳಿದೆ. INDIA 118ರಿಂದ 133 ಅಂತ ಹೇಳಿದೆ. ಇತರೆ 43ರಿಂದ 68 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಜಿ ನ್ಯೂಸ್ ನ ಸಮೀಕ್ಷೆ ಹೇಳ್ತಾ ಇದೆ. ನೆಕ್ಸ್ಟ್ ಮ್ಯಾಟ್ರಿಸ್. ಎನ್ಡಿಎಗೆ ಮ್ಯಾಟ್ರಿಸ್ ಅವರು ಕೊಟ್ಟಿರೋದು 353ರಿಂದ 368, ಸೇಮ್ ಟು ಸೇಮ್ ಜಿ. INDIA 118ರಿಂದ 133 ಗೆಲ್ಲಬಹುದು ಅಂತ ಹೇಳಿದೆ. ಅದರ್ಸ್ 43ರಿಂದ 48ರಲ್ಲಿ ಗೆಲ್ಲಬಹುದು ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಭವಿಷ್ಯ ನುಡಿದಿರೋದು. ಮ್ಯಾಟ್ರಿಸ್ ನ ಭವಿಷ್ಯದ ಪ್ರಕಾರ 368. ಆಲ್ಮೋಸ್ಟ್ ಆಲ್ ಎಲ್ಲಾ ಸರ್ವೆಗಳನ್ನ ತಗೊಂಡ್ರು ಈ ಬೇಸ್ ಇದೆಯಲ್ಲ 353ರಿಂದ 368 ಅಥವಾ 370, ಈ ಬೇಸ್ ಹಾಗೆ ಇದು ಮ್ಯಾಟ್ರಿಸ್ ನ ಸಮೀಕ್ಷೆ. ನೆಕ್ಸ್ಟ್ ಪಿ ಮಾರ್ಕ್ ಸಮೀಕ್ಷೆ. ಎನ್ಡಿಎ ಬಿಜೆಪಿ ಲೆಡ್ ಎನ್ಡಿಎಗೆ 359 ಸ್ಥಾನಗಳನ್ನು ಕೊಟ್ಟಿದೆ. INDIA 154 ಅಂತ ಹೇಳಿದೆ. ಇತರೆ 30 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಪಿ ಮಾರ್ಕ್ ಸಮೀಕ್ಷೆ ಹೇಳಿರೋದು. ಇಲ್ಲೂ ಕೂಡ ಬೇಸ್ ಪಾಯಿಂಟ್ 359 ಇದೆ. ಇದು ಎನ್ಡಿಎಗೆ ಪಿ ಮಾರ್ಕ್ ಕೊಟ್ಟಿರುವಂತ ಅಂಕ. ಹಾಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ಸರ್ವೆನ ನೀವು ಗಮನಿಸಿದ್ರು ಈ 350, 360, 370 ಈ ಬೇಸ್ ಮಾರ್ಕ್ ನಲ್ಲೇ ಇದೆ. ಇದು ಪಿ ಮಾರ್ಕ್ ಕೊಟ್ಟಿರುವಂತ ಭವಿಷ್ಯ. ಪಿ ಮಾರ್ಕ್ ನ ಪ್ರಕಾರ ಎನ್ಡಿಎಗೆ 359, ಕಾಂಗ್ರೆಸ್ ಲೆಡ್ INDIAಗೆ 154. ನೆಕ್ಸ್ಟ್ ಪಿ ಮಾರ್ಕ್ ಆದ್ಮೇಲೆ ಇವಿಷ್ಟು ಇಂಡಿಯಾ ನ್ಯೂಸ್ ನ ಸಮೀಕ್ಷೆ ಪ್ರಕಾರ ಎನ್ಡಿಎಗೆ 371, INDIAಗೆ 125, ಅದರ್ಸ್ 47ರಲ್ಲಿ ಗೆಲ್ಲಬಹುದು ಅಂತ ಇಂಡಿಯಾ ನ್ಯೂಸ್ ಹೇಳ್ತಾ ಇದೆ. ಆಲ್ಮೋಸ್ಟ್ ಆಲ್ ಇಂಡಿಯಾ ನ್ಯೂಸ್ ಕೂಡ ಹೈಯೆಸ್ಟ್ ಕೊಟ್ಟಿದೆ 371. ನ್ಯೂಸ್ ನೇಷನ್ ನ ಪ್ರಕಾರ 342ರಿಂದ 378 ಎನ್ಡಿಎಗೆ. INDIA ಕಾಂಗ್ರೆಸ್ ಲೆಡ್ INDIAಗೆ 153ರಿಂದ 169, ಅದರ್ಸ್ 21ರಿಂದ 23 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಅಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಿದೆ. ನೆಕ್ಸ್ಟ್ ಟುಡೇಸ್ ಚಾಣಕ್ಯ 2014ರಲ್ಲಿ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ದಂತ ಒಂದು ಸಮೀಕ್ಷೆ ಇದು ಟುಡೇಸ್ ಚಾಣಕ್ಯ. ಎನ್ಡಿಎಗೆ 400 ಕೊಟ್ಟಿದೆ. ಅಬ್ಕಿ ಬಾರ್ 400 ಪಾರ್ ಅಂತ ಬಿಜೆಪಿ ಹೇಳ್ತಾ ಇತ್ತಲ್ಲ, ಆ ಬಿಜೆಪಿಯ ಕನಸಿಗೆ ರೀಚ್ ಆಗ್ತಾ ಇರುವಂತ ಒಂದು ಭವಿಷ್ಯ ಟುಡೇಸ್ ಚಾಣಕ್ಯದ ಭವಿಷ್ಯ. 400 ಸ್ಥಾನಗಳನ್ನ ಎನ್ಡಿಎಗೆ, INDIAಗೆ 107 ಸ್ಥಾನಗಳನ್ನ, ಅದರ್ಸ್ಗೆ 36 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅದು ಎಲ್ಲೆಲ್ಲಿಂದ ಕೊಟ್ಟಿದ್ದಾರೆ, ಯಾವ್ಯಾವ ರಾಜ್ಯಗಳಿಂದ ಕೊಟ್ಟಿದ್ದಾರೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇವಿಷ್ಟು ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳು ಜೊತೆಗೆ ಏಜೆನ್ಸಿಗಳು ಕೊಟ್ಟಂತಹ ಸಮೀಕ್ಷೆಗಳು ನುಡಿದಂತಹ ಭವಿಷ್ಯಗಳು. ಎನ್ಡಿಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾ ಇದೆ ಅಂತಲೇ ಹೇಳಿದೆ. ಆ ಮಿನಿಮಮ್ ಅನ್ನೋ ಬೇಸ್ ಪಾಯಿಂಟ್ ಇದೆಯಲ್ಲ 350ರಿಂದ 370, ಅದನ್ನ ರೀಚ್ ಆಗ್ಬಿಡುತ್ತೆ ಬಿಜೆಪಿ ಅಂತ ಆಲ್ಮೋಸ್ಟ್ ಆಲ್ ಎಲ್ಲ
ಸಮೀಕ್ಷೆಗಳು ಹೇಳಿದ್ದಾವೆ. ನಮೋ ಸುನಾಮಿ ಎದುರಾಗುತ್ತೆ ಅಂತ ಹೇಳಿದ್ದಾರೆ. ಅಧಿಕಾರದ ಕನಸು ಕಾಣ್ತಾ ಇದ್ದಂತ INDIA ಕೂಟಕ್ಕೆ ಜನರ ಮನ್ನಣೆ ಇಲ್ಲ ಅನ್ನೋದು ಈ ಭವಿಷ್ಯದಿಂದ ಸ್ಪಷ್ಟವಾಗಿದೆ. ಮತದಾರರ ಮನಗೆಲ್ಲುವುದಕ್ಕೆ ವಿಫಲವಾಯ್ತಾ? ಹಾಗಾದ್ರೆ ಎಕ್ಸಿಟ್ ಪೋಲ್ ನಲ್ಲಿ ಇಂಡಿಗೆ 150 ಸ್ಥಾನವೇ ಮ್ಯಾಕ್ಸಿಮಮ್ ಅಂತ ಹೇಳಿದ್ದಾರೆ. ಸಂಸತ್ ಸಮರದಲ್ಲಿ ಗ್ಯಾರಂಟಿಗೆ ಮನಸೋಲದಂತಹ ಮತದಾರ. ಗ್ಯಾರಂಟಿ ಏನ್ ಮಾಡುತ್ತೆ ಈ ಸಲ? ಬಹಳ ಪ್ರಭಾವ ಬೀರುತ್ತಾ ಅಂತ ಅಂದ್ಕೊಂಡಿದ್ವಿ. ನೋ, ಯಾವ ಎಕ್ಸಿಟ್ ಪೋಲ್ ನಲ್ಲೂ ಇಂಡಿ ಒಕ್ಕೂಟಕ್ಕೆ ಬಹುಮತ ಇಲ್ಲ. ಚುನಾವಣೋತ್ತರ ಸಮೀಕ್ಷೆಯನ್ನು ಕಂಡು INDIA ಕೂಟ ಶಾಕ್ಗೆ ಒಳಗಾಗಿದೆ. ನಮೋ ಸುನಾಮಿ ಎದುರಿಸಲಾಗದೆ ವಿಪಕ್ಷಗಳ ಮೈತ್ರಿ ಪಡೆ ಹಲ್ಚಲ್ಲಾಗಿದೆ. ಅಧಿಕಾರದ ಕನಸು ಕಾಣ್ತಾ ಇದ್ದಂತ INDIA ಕೂಟಕ್ಕೆ ಜನರ ಮನ್ನಣೆ ಇಲ್ಲ ಅನ್ನೋದು ಮತ್ತೊಮ್ಮೆ ಈ ಚುನಾವಣೋತ್ತರ ಸಮೀಕ್ಷೆಯಿಂದ ಬಯಲಾಗಿದೆ. ಈ ಹಿಂದಿನ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಒಂದು 6-7 ಸಮೀಕ್ಷೆಗಳು ಬಂದ್ರೆ ಅದರಲ್ಲಿ 2-3 ಸಮೀಕ್ಷೆಗಳು ಇಲ್ಲ ಸ್ವಾಮಿ NDAಗೆ ಪೂರ್ಣ ಬಹುಮತ ಬರೋದಿಲ್ಲ, ಚುನಾವಣೋತ್ತರ ಸಮೀಕ್ಷೆಗಳು ಬರ್ತಾ ಇದ್ವು. ಆದರೆ ಈ ಚುನಾವಣೋತ್ತರ ಸಮೀಕ್ಷೆಗಳು ಎಲ್ಲವೂ ಕೂಡ ಖಂಡ ತುಂಡವಾಗಿ NDA ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಆಯ್ತು, ದೆಹಲಿಯಿಂದ ವಿಕ್ರಮ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ವಿಕ್ರಮ್, ಈ ಹಿಂದೆ ಚುನಾವಣೋತ್ತರ ಸಮೀಕ್ಷೆಗಳನ್ನು ಗಮನಿಸಿದಾಗ ಒಂದು 10 ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಒಂದು 2-3 ಆದ್ರೂ ಇಲ್ಲ ವಿರೋಧಿಗಳು ಸರ್ಕಾರ ರಚನೆ ಮಾಡಬಹುದು ಅಥವಾ ಆಡಳಿತಾರೂಢ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಆದ್ರೆ ಮೈತ್ರಿ ಸರ್ಕಾರ ಬರ್ಬೋದೇನೋ, ಕಿಚಡಿ ಸರ್ಕಾರ ಬರ್ಬೋದೇನೋ, ಈ ತರದ ರಿಸಲ್ಟ್ಗಳನ್ನು ಕೊಡ್ತಾ ಇದ್ರು. ಆದ್ರೆ ನಿನ್ನೆಯ ಎಲ್ಲಾ ಎಕ್ಸಿಟ್ ಪೋಲ್ಗಳು ಹೇಳಿದ್ದು NDA ಮೈತ್ರಿಕೂಟ ಸ್ಪಷ್ಟವಾಗಿ ಅಧಿಕಾರಕ್ಕೆ ಬರ್ತಾ ಇದೆ. ಕಳೆದ ಬಾರಿಗಿಂತ ಒಂದು 10 ಸೀಟನ್ನಾದ್ರೂ ಹೆಚ್ಚಿಗೆ ತೆಗೆದುಕೊಂಡು ಪರ್ಫಾರ್ಮೆನ್ಸ್ ಹೆಚ್ಚಳ ಮಾಡಿಕೊಂಡು ಅಧಿಕಾರಕ್ಕೆ ಬರುತ್ತೆ ಅಂತ. ಸೊ ವಿರೋಧಿಗಳ ಸ್ಥಿತಿ ಈಗ ಹೇಗಾಗಿದೆ ಅಂತ? ಎಸ್ ವಾಸು, 7 ಹಂತದ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ನಿನ್ನೆ ದಿವಸ ಎಕ್ಸಿಟ್ ಪೋಲ್ ಬಂದಿರತಕ್ಕಂಥದ್ದು. ಪ್ರೀ ಪೋಲ್ಗೂ ಮತ್ತೆ ಎಕ್ಸಿಟ್ ಪೋಲ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ, ವ್ಯತ್ಯಾಸಗಳಿದೆ. ನೀವು ಇದನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಪ್ರೀ ಪೋಲ್ನಲ್ಲಿ ಈ ಹಿಂದೆ ಬಿಜೆಪಿ ಕಳೆದ ಬಾರಿ 303 ಸೀಟ್ಗಳನ್ನ ಪಡೆದುಕೊಂಡಿತ್ತು. ಈ ಬಾರಿ ಆ ಒಂದು 303ಕ್ಕಿಂತ ಕಡಿಮೆ ಸೀಟ್ ಆಗುವಂತ ಸಾಧ್ಯತೆಗಳು ಇದೆ ಅನ್ನೋ ಒಂದು ಪ್ರೀ ಪೋಲ್ನಲ್ಲಿ ಒಂದಿಷ್ಟು ಸರ್ವೆಗಳಲ್ಲಿ ಬಂದಿತ್ತು. ಆದ್ರೆ ನಿನ್ನೆ ದಿವಸ ಎಕ್ಸಿಟ್ ಪೋಲ್ನಲ್ಲಿ ಬಂದಿರತಕ್ಕಂತ ಒಂದು ರಿಸಲ್ಟ್ ಅನ್ನ ನೋಡಿದ್ರೆ ಖಂಡಿತವಾಗಿಯೂ ಬಿಜೆಪಿ ಕಳೆದ ಬಾರಿ 303 ಸೀಟ್ಗಳನ್ನ ಗಳಿಸಿತ್ತು, NDA ಮೈತ್ರಿಕೂಟ 353 ಸೀಟ್ಗಳನ್ನ ಒಟ್ಟು ಗಳಿಸಿತ್ತು. ಅದಕ್ಕಿಂತ ಹೆಚ್ಚಿನ ಸೀಟ್ಗಳನ್ನ ಈ ಬಾರಿ ಗಳಿಸುತ್ತೆ. ಅದರಲ್ಲೂ ಎಸ್ಪೆಷಲಿ NDA ಮೈತ್ರಿಕೂಟವನ್ನ ಹೊರತುಪಡಿಸಿದ್ರು ಕೂಡ ಬಿಜೆಪಿ ಕಳೆದ ಬಾರಿ 303 ಸೀಟನ್ನ ಗಳಿಸಿತ್ತು. ಈ ಬಾರಿ ಕನಿಷ್ಠ ಅಂದ್ರೂ 10 ಅಥವಾ 20 ಅಥವಾ 15 ಸೀಟ್ಗಳನ್ನ ಅದನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡುತ್ತೆ ಅನ್ನೋದು ನಿನ್ನೆಯ ಎಕ್ಸಿಟ್ ಪೋಲ್ ನಲ್ಲಿ ಕ್ಲಿಯರ್ ಕಟ್ ಆಗಿದೆ. 2 ಅಂಶ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು. ಪ್ರಧಾನಿ ಮೋದಿ ಮತ್ತೆ ಬಿಜೆಪಿ ಅವರು ಹೇಳಿದಂತೆ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ 400ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರು. ಅದು ಕೂಡ ಸಾಧ್ಯ ಆಗಲ್ಲ. ಇನ್ನು ಉಳಿದಂತೆ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಈ ಬಾರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಬರೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಎಸ್ಪೆಷಲಿ ನಿನ್ನೆ AICC ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ 295 ಸೀಟನ್ನ ಇಂಡಿಯಾ ಮೈತ್ರಿಕೂಟ ಗಳಿಸುತ್ತೆ ಅಂತ ಹೇಳಿದ್ರು. ಸೊ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಇವ್ರಿ 3 ಜನ ಹೇಳಿದಂತೆ ಈ 2 ಅಭಿಪ್ರಾಯಗಳು ಸಾಧ್ಯ ಆಗೋದಿಲ್ಲ ಅನ್ನೋದು ನಿನ್ನೆ ಎಕ್ಸಿಟ್ ಪೋಲ್ ನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಅಧಿಕಾರಕ್ಕೆ ಬರಲ್ಲ, ಹಾಗೇನೆ ಬಿಜೆಪಿ ಈ ಬಾರಿ 400ರ ಗಡಿ ದಾಟಲ್ಲ ಅನ್ನೋದು ಎಕ್ಸಿಟ್ ಪೋಲ್ ನಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಸೊ ನೋಡಿ, ಎಕ್ಸಿಟ್ ಪೋಲ್ಗಳು ಬಹುತೇಕ ಸತ್ಯನಾ ಅಂತ ಅಂದ್ರೆ ಈಗಿರ್ತಕ್ಕಂಥ ಸಂಖ್ಯೆಗಳು ಆವರೇಜ್ ಅನ್ನ ತೆಗೆದುಕೊಳ್ಳೋದಾದ್ರೆ, ಪೋಲ್ ಆಫ್ ಪೋಲ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ NDA ಮೈತ್ರಿಕೂಟ ಆವರೇಜ್ ಆಗಿ ಒಂದು 350 ಕ್ಷೇತ್ರಗಳನ್ನ ತೆಗೆದುಕೊಳ್ಳುತ್ತೆ. ಇನ್ನುಳಿದಂತೆ ಇಂಡಿಯಾ ಮೈತ್ರಿಕೂಟ 150 ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಅನ್ನೋದನ್ನ ಪೋಲ್ ಆಫ್ ಪೋಲ್ ನ ಆವರೇಜ್ ಲೆಕ್ಕಾಚಾರವನ್ನ ನಾವು ಹಾಕೊಳ್ಬಹುದು. ಉಳಿದಂತೆ ಕಳೆದ ಬಾರಿಗೆ ಕಂಪೇರ್ ಮಾಡ್ತಾ ಹೋದ್ರೆ NDA ಮೈತ್ರಿಕೂಟದಲ್ಲಿ ಒಂದಿಷ್ಟು ಸೀಟ್ಗಳು ಕಡಿಮೆ ಆಗುತ್ತೆ ಹೊರತಾಗಿ ಬಿಜೆಪಿಯಲ್ಲಿ ಯಾವುದೇ ರೀತಿಯಂತ ಸೀಟ್ಗಳು ಕಡಿಮೆ ಆಗಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಸೌತ್ ಇಂಡಿಯಾವನ್ನ ಲೆಕ್ಕ ಹಾಕ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲಿ ಒಂದಿಷ್ಟು ಸೀಟ್ಗಳು ಕಡಿಮೆ ಆಗುತ್ತೆ ಅನ್ನೋದು ನಿನ್ನೆ ಎಕ್ಸಿಟ್ ಪೋಲ್ ನಲ್ಲಿ ಕೂಡ ಬಂದಿರತಕ್ಕಂಥದ್ದು. ಯಾಕಂದ್ರೆ 3 ರಿಂದ 5 ಸೀಟ್ ಕಾಂಗ್ರೆಸ್ ಗಳಿಸುತ್ತೆ ಅಂತೇಳಿ. ಕಳೆದ ಬಾರಿ ಕೇವಲ 1 ಸೀಟನ್ನು ಗಳಿಸಿತ್ತು. ಮ್ಯಾಕ್ಸಿಮಮ್ ಆಗಿ ಕಾಂಗ್ರೆಸ್ 8 ಸೀಟ್ ವರೆಗೆ ಹೋಗ್ಬೋದು ಅಂತೇಳಿ. ಅಲ್ಲಿ ಕಡಿಮೆ ಆಗಿರ್ತಕ್ಕಂಥ ಸೀಟನ್ನ ತಮಿಳುನಾಡಲ್ಲಿ 1-2 ಸೀಟ್ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ನಲ್ಲಿ ಹೇಳಲಾಗ್ತಿದೆ. ಇನ್ನುಳಿದಂತೆ ತೆಲಂಗಾಣದಲ್ಲಿ ಒಂದಿಷ್ಟು ಅಪ್ಲಿಫ್ಟ್ ಆಗುತ್ತೆ ಅವರ ಕ್ಷೇತ್ರಗಳು. ನಾರ್ತ್ ಇಂಡಿಯಾದಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ 2 ರಿಂದ 3 ಕ್ಷೇತ್ರವನ್ನ ಗೆಲ್ಬಹುದು ಅಂತ ಹೇಳಲಾಗ್ತಿದೆ ಹೊರತಾಗಿ ಕಳೆದ ಬಾರಿ 62+2 NDA ಮೈತ್ರಿಕೂಟ ಗೆದ್ದಿತ್ತು. ಆ ಸಂಪೂರ್ಣವಾದಂತಹ ಕ್ಷೇತ್ರ ಮತ್ತೆ ಬಿಜೆಪಿಗೆ ಲಭ್ಯವಾಗಲಿದೆ. ಇನ್ನುಳಿದಂತೆ ಪಶ್ಚಿಮ ಬಂಗಾಳದಲ್ಲಿ 42 ಕ್ಷೇತ್ರಗಳ ಪೈಕಿಯಲ್ಲಿ ಕಳೆದ ಬಾರಿ 18 ಕ್ಷೇತ್ರವನ್ನ ಬಿಜೆಪಿ ಗೆದ್ದಿತ್ತು. ಈ ಬಾರಿ 25ರ ತನಕವೂ ಹೋಗಬಹುದು ಅನ್ನೋ ಒಂದು ಮಾಹಿತಿಯನ್ನ ಆ ಒಂದು ರಿಸಲ್ಟ್ ಅನ್ನ ಎಕ್ಸಿಟ್ ಪೋಲ್ ನೀಡಿದೆ. ಸೊ ಈ ರೀತಿಯಲ್ಲಿ ಒಂದು ಸ್ಟೇಟ್ ಅಲ್ಲಿ ಲಾಸ್ ಆದ್ರೂ ಕೂಡ ಇನ್ನೊಂದು ರಾಜ್ಯದಲ್ಲಿ ಬಿಜೆಪಿ ಅದನ್ನ ಗೇನ್ ಮಾಡುವಂತ ಲಾಭ ಮಾಡುವಂತ ಕೆಲಸವನ್ನ ಮಾಡಿಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ
ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಅಂದ್ರೆ ಈ ಬಾರಿ ವಿಕ್ರಮ್ ಮತ್ತೆ ಮಾತಾಡಿಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.